ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರಾಜು ರೋಹಿಣಿಗೆ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂತಾನೆ. ಆದ್ರೆ ಮೊದಲು ನಾನು ಹೇಳಿದ್ನ ಮಾಡ್ಬೇಕು, ನಮಗ್ ಮೋಸ ಆಗ್ಬಾರ್ದು, ಮೊದಲು ಸೈನ್ ಮಾಡಿಸ್ಕೊಂಡು ಕೊಟ್ಟು ಅದ್ರ ಜೊತೆಗೆ ಬಡ್ಡಿನೂ ಕೊಡ್ಬೇಕಾಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಏನ್ ಮನೋಜ್ ನೀವು ಅವ್ರ ಹತ್ರ ಹೋಗಿ ಬಡ್ಡಿ ಕೇಳಕ್ಕಾಗತ್ತಾ ಅಂತ ರೋಹಿಣಿ ಹೇಳ್ತಾಳೆ. ಅದು ರೋಹಿಣಿ, ಸುಮ್ನೆ ನಮಗೆಲ್ಲ ಕೊಡಕ್ಕಾಗಲ್ಲ, ನಾವು ಬೆಳಿಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಲೇಬೇಕು. ಅವಾಗ ಒಂದ್ಸರಿ ನೀನು ನನ್ನ ಹತ್ರ ದುಡ್ಡಿಸ್ಕೊಂಡು 2,000 ಎಕ್ಸ್ಟ್ರಾ ಕೊಟ್ಟಿದ್ದೆ ನೋಡು, ಅದೇ ತರನೇ ಇದುವ. ಮನೋಜ್ ಹೇಳಿದ ತಕ್ಷಣನೇ, ಸರಿ ಮನೋಜ್, ನೀನೀಗ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ನನಗೆ ಇವಾಗ ಗೊತ್ತಾಯ್ತು. ಅಂದ್ರೆ ಎಲ್ಲದನ್ನು ಬಿಸ್ನೆಸ್ ರೀತಿಯಲ್ಲೇ ಯೋಚನೆ ಮಾಡ್ತೀಯಾ. ಹೀಗೆ ದುಡ್ಡಿನ ಜೊತೆಗೆ ಎಕ್ಸ್ಟ್ರಾ ದುಡ್ಡು ನಾನು ಇಸ್ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಇಂತೂ ಹೇಗೋ ಮಾಡಿ ಮನೋಜನ ಒಪ್ಸಿ ದುಡ್ಡನ್ನ ಇಸ್ಕೊಂಡಾಯ್ತು. ತಗೊಂಡೋಗಿ ಅಡ್ಮಿಷನ್ ಮಾಡ್ಬೇಕು, ಹಾಗೆ ಬಾಡಿಗೆ ಕಟ್ಬಿಡ್ಬೇಕು ಅಂತ ರೋಹಿಣಿ ಅನ್ಕೊಂತಾ ಇರ್ತಾಳೆ. ಮೀನಾ ಹೋಗಿ ತನ್ನ ಹತ್ರ ಮಾತಾಡಿರೋದು ಗೊತ್ತಾಗಿ ಸೂರ್ಯ ಅವನೇ ಕೋಪ ಮಾಡ್ಕೊಂತಾನೆ. ಏನೋ ಮಾತಾಡ್ತಿದ್ಯಾ ಚೇತನಾ, ಮೀನಾ ಬಂದಿದ್ಲಾ ಅಂತ ಕೇಳಿದಾಗ, ಹೌದು ಈಗೆಲ್ಲ ಮಾತಾಡಿದ್ರು ಕಣೋ, ನಿಜವಾಗ್ಲೂ ಅವ್ರು ಮಾತಾಡಿರೋದ್ರಲ್ಲಿ ಅರ್ಥ ಇದೆ. ನಂಗೆ ಯಾಕೋ ಒಂಥರ ಅನಿಸ್ತು, ಆದ್ರೂ ಸಿಸ್ಟರ್ ಹೇಳೋದ್ರಲ್ಲಿ ಒಂದ್ ಅರ್ಥ ಇದೆ. ನಾನು ಆ ತರ ಎಲ್ಲ ಮಾಡಬಾರ್ದಾಗಿತ್ತು, ಸ್ವಲ್ಪನಾದ್ರೂ ಬುದ್ಧಿ ಇಟ್ಕೋಬೇಕಾಗಿತ್ತು ಅಂತ ಚೇತನ ಹೇಳ್ತಾನೆ. ಎಲ್ಲ ಬೇಕು ಅಂತಾನೆ ನನ್ನ ಮಾತಿಗೆ ಗೌರವ ಕೊಡದಲ್ಲೇ ಮಾಡ್ತಾ ಇದ್ದಾಳಲ್ವಾ, ನಾನಂತೂ ಸುಮ್ನೆ ಇರೋದಿಲ್ಲ, ನೋಡ್ತಾ ಇರೋ ಏನ್ ಮಾಡ್ತೀನಿ ಅಂತ. ಬೇಕು ಅಂತಾನೆ ಇಲ್ಲಿಗೆ ಬಂದು ನನ್ನ ಮರ್ಯಾದೆ ಎಲ್ಲ ತೆಗಿತಾ ಇದ್ದಾಳೆ ಅಂತ ಸೂರ್ಯ ಕೋಪ ಮಾಡ್ಕೊಂತಾನೆ. ಮೀನಂಗ್ ಬೈಯೋಕೆ ಅಂತಾನೆ ಸೂರ್ಯ ಕೋಪ ಮಾಡ್ಕೊಂಡು ಮನೆಗ್ ಬರ್ತಾನೆ. ರೋಹಿಣಿಗೆ 1,00,000 ದುಡ್ಡು ಕೊಟ್ಟು, ತಗೋ ರೋಹಿಣಿ ನೋಡು, ಅದೇ ಕಾರಣಕ್ಕೂ ದುಡ್ಡು ಮಿಸ್ ಆಗ್ಬಾರದು, ಆದಷ್ಟು ಬೇಗ ವಾಪಸ್ ಬರ್ಬೇಕು ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ, ಮನೋಜ್ ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ಇದೀನಲ್ವಾ ಮನೋಜ್ ಅಂತ ಹೇಳಿ ರೋಹಿಣಿ ದುಡ್ಡನ್ನ ತಗೊಂತಾಳೆ. ಕೆಲಸ ಮಾಡು ರೋಹಿಣಿ, ಅವ್ರೆಲ್ಲಿರ್ತಾರೆ, ಏನ್ ಕೆಲಸ ಮಾಡ್ತಾರೆ ಎಲ್ಲ ಹೇಳು, ಮುಂದೇನಾದ್ರೂ ತೊಂದರೆ ಆದ್ರೆ ನಾನು ಅವ್ರ ಬಗ್ಗೆ ಎಲ್ಲ ಬರ್ಕೊಂಡಿರ್ತೀನಿ ಅಂತ ಮನೋಜ್ ಹೇಳ್ದಾಗ, ಮನೋಜ್ ನನ್ ಮೇಲೆ ನಂಬಿಕೆ ಇಲ್ವಾ, ಗೊತ್ತಿದೆ ಅಲ್ವಾ, ನಾನು ನೋಡ್ಕೊಂತೀನಿ ಬಿಡಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ರೋಹಿಣಿ, ನಿನ್ಗೆ ಅಷ್ಟೆಲ್ಲ ಗೊತ್ತಾಗಲ್ಲ, ಹೇಳೋದನ್ನ ಅರ್ಥ ಮಾಡ್ಕೋ, ನಾನಾದ್ರೆ ಎಲ್ಲ ನೆನ್ಪಿಟ್ಕೊಂಡಿರ್ತೀನಿ, ಯಾರಾದ್ರೂ ಮೋಸ ಮಾಡ್ಬಿಟ್ರೆ ಆಮೇಲೆ ಅದಕ್ಕೆ ಹೇಳ್ತಾ ಇದ್ದೀನಿ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ. ಹಾಗೆಲ್ಲ ಏನೂ ಆಗಲ್ಲ ಮನೋಜ್, ಎಲ್ಲ ಏನೂ ಆಗಲ್ಲ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ನೀನ್ ಒಂದೇ ಮಾತು ಕೊಟ್ಟಿದ್ಯಾ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ದುಡ್ಡನ್ನ ಕೊಡ್ತಾ ಇದ್ದೀನಿ, ಮುಂದೆ ಯಾರಿಗೂ ಮಾತು ಕೊಡಕ್ ಹೋಗಬೇಡ, ದುಡ್ಡನ್ನ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋದಿಲ್ಲ ಅಂತ ಮನೋಜ್ ಹೇಳ್ತಾನೆ. ಮನೋಜ್ ಇದೊಂದ್ಸರಿ ಲಾಸ್ಟ್ ಅಂತ ರೋಹಿಣಿ ಹೇಳ್ತಾಳೆ. ನೋಡು ರೋಹಿಣಿ, ಚಾಯಿನ ವಿಷಯ ಮುಗ್ದೋಗಿರೋದು, ಅವಳ ವಿಷಯ ನೀನು ಯಾವತ್ತಿನ ಮೇಲೆ ಮಾತಾಡಬಾರ್ದು. ಒಂದ್ಸರಿ ಆತರ ಹೇಳಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಕೋಪ ಮಾಡ್ಕೊಂಡು ಮನೋಜ್ ಬೈತಾ ಇರ್ತಾನೆ. ಸಾರಿ ಮನೋಜ್, ಇದೊಂದ್ಸರಿ ಕೋಪ ಮಾಡ್ಕೊಂಡು ಬೈದ್ಬಿಟ್ಟೆ, ಇನ್ನೊಂದ್ಸರಿ ಚಾಯಿನ ವಿಷಯ ಮಾತಾಡಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅದೇ ಸಮಯಕ್ಕೆ ಪೂಜಾ ಅಳ್ತಾ ಬರ್ತಾ ಇರ್ತಾಳೆ. ಪೂಜೆ ಯಾಕೆ ಏನಾಯ್ತು ಅಂತ ರೋಹಿಣಿ ಕೇಳ್ತಾಳೆ. ಅಮ್ಮಂಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಅದಕ್ಕೆ ನಾನು ಈಗಲೇ ಹೋಗ್ಬೇಕು ಅಂತ ಪೂಜಾ ಹೇಳ್ತಾಳೆ. ಅಲ್ದೆ ಆಪರೇಷನ್ ಅದು ಇದು ಅಂತ ಹೇಳ್ತಾ ಇದಾರೆ, ನನ್ನ ಹತ್ರ ಬೇರೆ ದುಡ್ಡಿಲ್ಲ ಅಂತ ಹೇಳಿ ಪೂಜಾ ಅಳ್ತಾ ಇರ್ತಾಳೆ. ನೋಡಿ ರೋಹಿಣಿ ಮತ್ತೆ ಮನೋಜ್ ಇಬ್ರು ಬೇಜಾರ್ ಮಾಡ್ಕೊಂತಾರೆ. ಅದನ್ನ ಮಾಡ್ಕೊಳ್ಳೆ ಪೂಜಾ ಅಂತ ಹೇಳಿ ಏನ್ ಮಾಡೋದು ಮನೋಜ್, ಪಾಪ ಪೂಜಾ ಅಳ್ತಾ ಇದ್ದಾಳೆ ಅಂತ ರೋಹಿಣಿ ಹೇಳ್ತಾಳೆ. ಪಾಪ ಪೂಜಾ ಎಷ್ಟೆಲ್ಲ ಅಳ್ತಾ ಇದ್ದಾಳೆ, ನೋಡಿದ್ರೆ ಬೇಜಾರಾಗುತ್ತೆ. ಇವಾಗ್ಲೂ ನೋಡಕ್ಕೆ ತುಂಬಾ ಬೇಜಾರಾಗ್ತಿದೆ. ಒಂದ್ ಕೆಲಸ ಮಾಡೋಣ ರೋಹಿಣಿ, ಹತ್ರ ದುಡ್ಡಿದೆಯಲ್ಲ ಅದನ್ನ ಕೊಟ್ಟು ಕಳ್ಸೋಣ ಅಂತ ಮನೋಜ್ ಹೇಳ್ತಾನೆ. ಹೇಳ್ತಾ ಇದೀರಾ ಮನೋಜ್, ಅದೆಲ್ಲ ನಮಗ್ ಬೇಕಾಗಿರೋದು, ನಮ್ಗೆ ತುಂಬಾ ಖರ್ಚಿದೆ, ಅದಕ್ಕೆ ಬೇಕಂತ ಇಟ್ಕೊಂಡಿರೋ ದುಡ್ಡದು, ಕೊಟ್ಬಿಟ್ರೆ ನಾವೇನ್ ಮಾಡೋದು ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಪೂಜಾ ನಿಂಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದಾಳೆ, ಅಮ್ಮಂಗೆ ಆಪರೇಷನ್ ಅಂತ ಹೇಳ್ತಾ ಇದಾರೆ, ಅವರಿಗೆ ಕೊಡೋಣ ಬಿಡು ಅಂತ ಮನೋಜ್ ಹೇಳ್ತಾನೆ. ಆಯ್ತು ಮನೋಜ್, ನೀವ್ ಹೇಳ್ತಾ ಇದೀನಿ ಅಂದ್ರೆ ಒಪ್ಕೊಂತೀನಿ ಅಂತ ರೋಹಿಣಿ ಹೇಳ್ತಾಳೆ. ಸುಮ್ನೆ ಅಂತ ಕೊಡೋದ್ ಬೇಡ, ಅದ್ರ ಜಾಸ್ತಿ ಬಡ್ಡಿ ಇಸ್ಕೊಳ್ಳೋಣ ಅಂತ ಹೇಳಿ ಮನೋಜ್ ಹೇಳಿದಾಗ, ಮನೋಜ್ ಈ ಟೈಮಲ್ಲೂ ಈ ತರ ಮಾತಾಡ್ತಾ ಇದೀರಾ, ಪೂಜಾ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ, ಏನಾದ್ರೂ ಅನ್ಕೊಳ್ಳಿ, ನಮಗೇನು, ಕೇಳಿದ ತಕ್ಷಣ ಕೊಡ್ತಾ ಇದೀವಲ್ಲ ಅದು ಮುಖ್ಯ. ಇಲ್ಲಿ ಮನೋಜ್ ದುಡ್ಡು ಕೊಡ್ತಾನೆ. ಆಗ ರೋಹಿಣಿ ಮತ್ತೆ ಪೂಜಂಗೆ ತುಂಬಾ ಖುಷಿ ಆಗುತ್ತೆ. ಇನ್ನೆಲ್ಲ ನಾಟಕ ಮಾಡಿ ಮನೋಜನ ನಂಬಿಸಿರ್ತಾರೆ. ಹಾಗೆ ದುಡ್ಡನ್ನ ಹೊರಗಡೆ ತಗೊಂಡೋಗಿದ ತಕ್ಷಣನೇ, ತಾಯಿ ನಿನ್ನಿಂದ ಏನೇನ್ ಮಾಡ್ಬೇಕಾಯ್ತು, ಅಕಸ್ಮಾತ್ ಏನಾದ್ರು ಮನೋಜ್ ಕೈಗೆ ಸಿಗಾಕೊಂಡ್ರೆ ನಮ್ ಕತೆ ಮುಗೀತು. ಪೂಜಾ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ್ಲಿ ಬಿಡೆ ಪೂಜಾ, ಏನು ಆಗ್ಲಿಲ್ವಲ್ಲ, ಒಟ್ನಲ್ಲಿ ನಮಗ್ ದುಡ್ಡು ಸಿಕ್ತಲ್ಲ ಸಾಕು. ರೋಹಿಣಿ ಹೇಳ್ದಾಗ, ದುಡ್ಡೇನೋ ಸಿಕ್ತು, ಆದ್ರೆ ವಾಪಸ್ ಕೊಡಕ್ಕೆ ಏನ್ ಮಾಡ್ತೀಯಾ, ಅವಾಗ ಯೋಚನೆ ಮಾಡು, ಅದನ್ನು ನೀನೇ ತಲೆ ಮೇಲೆ ಹಾಕೊಂತಿದ್ಯಾ, ಆಮೇಲೆ ಎಲ್ಲ ಸಾಲ ಮಾಡಿ ಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಪೂಜೆ ಹೇಳಿದ ತಕ್ಷಣನೇ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಿಧಾನಕ್ಕೆ ಮನೋಜ್ಗೆ ಕೊಟ್ರಾಯ್ತು. ರೋಹಿಣಿ ಹೇಳ್ತಿರ್ತಾಳೆ, ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀಯ ಕಣೆ, ಒಳ್ಳೊಳ್ಳೆ ಐಡಿಯಾ ಇಟ್ಟಿದ್ಯಾ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಅಂದ್ರೆ ಹಾಗೆ ಮೇಕಪ್ಪೇ ಬೇಡ, ಹಾಗೆ ನಾಟಕ ಮಾಡ್ಬಿಡ್ತೀಯ, ನಿನ್ ಗಂಡ ರಘುಗಿ ದುಡ್ಡು ಕೊಡ ಹಾಗೆ ಮಾಡ್ಬಿಟ್ಟಲ್ಲ ಅಂತ ಪೂಜೆ ಹೇಳ್ತಿರ್ತಾಳೆ. ಏನೇ ಮಾಡ್ಲಿ, ಬೇರೆ ದಾರಿನೇ ಇಲ್ಲ. ಮನೋಜ್ ಹೇಳಿದ ತಕ್ಷಣ ಪೂರ್ತಿ ದುಡ್ಡು ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ, ಇಷ್ಟೆಲ್ಲ ನಾಟಕ ಮಾಡ್ಬೇಕಾಯ್ತು ಅಂತ ರೋಹಿಣಿ ಪೂಜಾನ ಹತ್ರ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್